ಸುದ ಬಡದಾಡಿ ಬಡದಾಡಿ ಕೊಡ್ತಾ ಇದ್ದಾರೆ. ಅಲ್ಲಿ ಎತ್ತವರನ್ನ ಕತ್ತಿಸಿಕೊಂಡಿದ್ದಾರೆ. ಹಸು ಮಕ್ಕಳನ್ನ ಆ ಕಾಲು ಕೈಯಿಂದ ಮುರಿದು ಕೊಂದಿದ್ದಾರೆ. ಎಲ್ಲರನ್ನ ನೆಲಕ್ಕೆ ತುಳಿದು ಸಾಯಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಬಡದಾಡಿ 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 ಸಾಯ್ತಾ ಇದ್ದಾರೆ. ಆವಾಗ ಆ ಬಲರಾಮದೇವ ಬಂದು ಕೇಳ್ತಾ ಇದ್ದಾರೆ, ತಮ್ಮ ತಮ್ಮ ಇಲ್ಲಿ ಯಾರವರೆಲ್ಲರೂ ಸುಧಾ ಇದ್ದಾರಲ್ಲ, ಅವರನ್ನ ಯಾರು ತಡೆಯಲು ಹಾರು ಸತ್ತರಲ್ಲವಲ್ಲ, ಹೀಗೆ ಮಾಡುದು ತಮ್ಮ ಅಂದಾಗ, ಅಣ್ಣ ಇನ್ನು ಮುಂದೆ ಕಲಿಯುಗ ಬರ್ತಾ ಇದೆ. ಆದ್ದರಿಂದ ಆ ದೂರ್ವಸ ಮುನಿಗಳು ಕೊಟ್ಟಂತ ಶಾಪ, ಆ ಗಾಂಧಾರಿ ತನ್ನ ಮಕ್ಕಳನ್ನ ಕಳೆದುಕೊಂಡು ಕೊಟ್ಟ ಶಾಪದಂತೆ ಎಲ್ಲರೂ ಸುಧಾ ಬಡದಾಡ್ತಾ ಇದ್ದಾರೆ. ಎಲ್ಲರೂ ಸುಧಾ ಬಡದಾಡ್ತಾ ಇದ್ದಾರೆ. ಅಣ್ಣ ಇನ್ನು ಮುಂದೆ ನಾವು ಸುಧೀರಬಾರದು, ಕಲಿಯುಗ ಬರ್ತಾ ಇದೆ. ಆದ್ದರಿಂದ ನೀನು ಯಮುನಾ ನದಿ ಉಕ್ಕರಿದು ದ್ವಾರಕ ನಗರವೆಲ್ಲ ಮುಚ್ಚಾ ಇದೆ, ಕಾಡು ನಾಡೆಲ್ಲ ಮುಚ್ಚಾ ಇದೆ. ಅಲ್ಲಿ ನೋಡು, ಆ ಯಮುನಾ ನದಿಯೇ ಕೆಂಪಾಗಿ ಹೋಗಿದೆ. ಬೇಡಣ್ಣ, ನೀನು ಆದಿಶೇಷನಾಗಿ ನೀನು ನಾನು ಅನುಸರಿಸುತ್ತೇನೆ ಹಾಗಂದಾಗ, ಆಯ್ತಪ್ಪ ನಿನ್ನ ಮಾತಿನಂತೆ ನಾನು ವೈಕುಂಠವನ್ನು ಸೇರ್ತೇನೆ ಅಂತ ಹೇಳಿ ತಮ್ಮನಾದ ಕೃಷ್ಣನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ನಮಸ್ಕಾರವನ್ನು ಮಾಡಿ ಅಲ್ಲಿ ಕುಳಿತು ಆ ನಾರಾಯಣ 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 ಅಂದಾಗ ನಾಸಿಕೆಯಿಂದ 7 ಎಡೆಯಾಗಿ ಬಂದು ನೇರವಾಗಿ ವೈಕುಂಠವನ್ನು ಸೇರಿದ್ದಾನೆ. ಯಾರು? ಬಲರಾಮ ದೇವ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯವರ ಪಾದಕ್ಕೆ ಗೋವಿಂದ, ಮೃತನು ಪುಟ್ಟೇಗೌಡರು ಸ್ವರ್ಗಕ್ಕೆ ಹೋಗಲಿ ಗೋವಿಂದ, ವೈಕುಂಠವನ್ನು ಸೇರಲಿ ಗೋವಿಂದ. ನೋಡಿ, ಆ ಬಲರಾಮ ದೇವ ವೈಕುಂಠವನ್ನ 7 ಎಳೆಯಾಗಿ ಆದಿಶೇಷರಾಗಿ ವೈಕುಂಠವನ್ನು ಸೇರಿದ್ದಾನೆ. ಆ ಪರಮಾತ್ಮ ಕೃಷ್ಣ ಆಲೋಚನೆ ಮಾಡ್ದ, ಏನು ಮಾಡುವುದು ಇಲ್ಲಿ ಯಾದವರೆಲ್ಲರೂ ಸುಧಾ ಬಡದಾಡಿ ಸತ್ತಿದ್ದಾರೆ. ನನ್ನ ಅಣ್ಣನಾದ ಬಲರಾಮ ದೇವರು ಸುಧಾ ಆದಿಶೇಷನಾಗಿ ವೈಕುಂಠವನ್ನು ಸೇರಿದ್ದಾರೆ. ಇಲ್ಲಿ ಎಲ್ಲ ಸುಧಾ ಈ 18 ಘೋರ ಕೃತ್ಯದಲ್ಲಿ ನನ್ನ ಬಂಧು ಬಾಂಧವರೆಲ್ಲರೂ ಸುಧಾ ಇವಾಗ ಏನು ಮಾಡಬೇಕಾಗಿ ಚಿಂತಾಕ್ರಾಂತನಾಗಿ ಆ ಕೃಷ್ಣ ಎಲ್ಲಿ ಬರ್ತಾನೆ? ಗಯಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಗಯಕ್ಷೇತ್ರಕ್ಕೆ ಬಂದು ಒಂದು ಮರ, ಆ ಮರದಡಿಯಲ್ಲಿ ಒಂದು ಕಲ್ಲು ಬಂಡೆ, ಆ ಕಲ್ಲು ಬಂಡೆಯಲ್ಲಿ ಆ ಪರಮಾತ್ಮನಾದ ಕೃಷ್ಣ ನೇರವಾಗಿ ಆ ಕಲ್ಲು ಬಂಡೆ ಮೇಲೆ ಬಲಿಕೊಂಡು ಯಾವ ರೀತಿ ಮಾಡಿದ್ದಾನೆ ಅಂದ್ರೆ, ಆ ಪರಮಾತ್ಮನಾದ ಆ ಪರಮೇಶ್ವರನನ್ನ ಧ್ಯಾನವನ್ನು ಮಾಡ್ತಾ ಇದ್ದಾನೆ. ಬಾ ಬಾ ಶಂಕರ ಹೊರಕೇಳದೇನು ದೇವ